ನಮಸ್ತೆ ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಮಧುಮೇಹಕ್ಕಾಗಿ ಯೋಗಾಸನಗಳನ್ನು ಮಾಡೋಣ. ಧನುರಾಸನ, ಕಾಲುಗಳನ್ನು ಮಡಚಿಕೊಳ್ಳಿ. ಧನುಸ್ಸಿನ ಆಕಾರದಲ್ಲಿ ಮಾಡುವಂಥದ್ದು ಧನುರಾಸನ. ಸಾಧ್ಯವಾದಷ್ಟು ತಲೆಯನ್ನು ಮೇಲಕ್ಕೆ ಎತ್ತಿ ದೇಹವನ್ನು ಮೇಲಕ್ಕೆ ಜಗ್ಗಿ ಅದೇ ಸ್ಥಿತಿಯಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿ. ನಿಧಾನವಾಗಿ ಕೆಳಗೆ ಬಿಡಿ. ಈಗ ಬೆನ್ನಿನ ಮೇಲೆ ಮಲಗಿ ಶವಾಸನ. ಈ ಮಧುಮೇಹ ತೊಂದರೆಗೆ ಬಹಳ ಮುಖ್ಯವಾಗಿ ಅವರು ಪಾಲಿಸಬೇಕಾದ್ದೇನೆಂದರೆ ಯೋಗ ನಿದ್ರೆ, ಅಂದರೆ ಶವಾಸನದಲ್ಲಿ ಯೋಗ ನಿದ್ರೆ ಮಾಡುವಂಥದ್ದು. ಅದು ಯಾವ ರೀತಿ ಅನ್ನೋದನ್ನು ಈಗ ತೋರಿಸ್ತಾರೆ. 1-2-3 ನಿಮಿಷದಲ್ಲಿ ತೋರಿಸ್ತಾರೆ ಯೋಗ ನಿದ್ರೆ. ನಾನು ಹೇಳಿದಾಗೆ ಮಾಡ್ತಾ ಹೋಗಿ. ಈ ಯೋಗ ನಿದ್ರೆಯನ್ನು, ಅಂದರೆ ಶವಾಸನದಲ್ಲಿ ಯೋಗ ನಿದ್ರೆ ಮಾಡುವಂಥದ್ದು, ಇದನ್ನು ಮಾಡ್ತಾ ಹೋಗೋದ್ರಿಂದ ನಿಮಗೆ ಯಾವುದೇ ಥರವಾದ ಮಾನಸಿಕ ಜನ್ಯ ಕಾಯಿಲೆಗಳು ಬರುವುದಿಲ್ಲ. ಅದರಲ್ಲಿ ಮುಖ್ಯವಾದದ್ದು ಶುಗರ್ ಮತ್ತು ಮೂಲವ್ಯಾಧಿ ಇವು ಬರುವುದಿಲ್ಲ. ಈಗ ನೋಡಿ, ಮತ್ತು ರಕ್ತದ ಒತ್ತಡ ಇರುವವರು ಇದನ್ನು ಮಾಡಿದರೆ ಅದು ನಿವಾರಣೆ ಆಗ್ತದೆ. ಈಗ ಕಾಲು ಬೆರಳುಗಳನ್ನು ಸಡಿಲ ಮಾಡಿ, ಕಾಲು ಬೆರಳಲ್ಲಿ ನೋವಿದ್ದರೆ ಹೊರಗೆ ಹಾಕ್ತಾ ಇದ್ದೀನಿ ಅಂತ ಭಾವನೆ ಮಾಡಿಕೊಳ್ಳಿ. ಅದೇ ಥರ ಹಿಮ್ಮಡಿ, ಮೀನುಕಂಡದ ಭಾಗ, ಮಂಡಿ, ತೊಡೆಗಳು, ಪೃಷ್ಠ, ಹಿಪ್ಸ್, ಸೊಂಟ, ಜನನೇಂದ್ರಿಯಗಳು, ಹೊಟ್ಟೆ, ಜನನೇಂದ್ರಿಯಗಳು, ಸೊಂಟ, ಹೊಟ್ಟೆ, ಎದೆ ಭಾಗ, ಮೊಣಕಾಲುಗಳು, ಮೊಣಕೈಗಳು, ಕೈ ಬೆರಳುಗಳು, ಭುಜಗಳು, ಕುತ್ತಿಗೆ, ಎಲ್ಲ ಭಾಗಗಳು ಸಹ ಸಡಿಲವಾಗಿರಲಿ. ಈಗ ಎಲ್ಲ ಭಾಗಗಳನ್ನು ಸಡಿಲ ಮಾಡಿದ ನಂತರ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ ಗಾಳಿಯಿಂದ, ಅಂದರೆ ದೇಹದಿಂದ ಹೊರಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಉಸಿರನ್ನು ಬಿಡಿ. ಉಸಿರನ್ನು ಬಿಡುವಾಗ ದೇಹದಲ್ಲಿರುವ ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಎನರ್ಜಿ ಹೊರಗೆ ಹೋಗ್ತಾ ಇದೆ ಅಂತ ನಿಮಗೆ ಅನ್ನಿಸ್ಬೇಕು. ಉಸಿರನ್ನು ನೀವು ತಗೊಂಡಾಗ ಪ್ರಕೃತಿಯಲ್ಲಿನ ಪಾಸಿಟಿವ್ ಎನರ್ಜಿ ಒಳಗೆ ಹೋಗ್ತಾ ಇದೆ ಅಂಥೇಳಿ ನಿಮಗೆ ಅನ್ನಿಸ್ಬೇಕು, ಅನುಭವಕ್ಕೆ ಬರಬೇಕು. ದೇಹ ಪೂರ್ತಿ ಸಡಿಲ ಮಾಡ್ತಾ ಹೋಗಿ. ದೇಹದ ಯಾವ ಭಾಗವೂ ಸಹ ಬಿಗಿ ಇರಬಾರ್ದು, ಸಂಪೂರ್ಣ ಸಡಿಲ, ಸಂಪೂರ್ಣ ಸಡಿಲ. ಈಗ ಈ ಒಂದು ಸ್ಥಿತಿಯಲ್ಲಿ ನಾವು ಆ ಉ ಮ ಅನ್ನುವುದನ್ನು 3 ಸತಿ ಹೇಳಬೇಕು. ಒಂದೊಂದು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ ಅಮ್ಮ. ಮತ್ತೆ ಈ ರೀತಿ ಆಕಾರವನ್ನು ಉಚ್ಚಾರ ಮಾಡುವುದರಿಂದ ಕುತ್ತಿಗೆಯ ಭಾಗದ ಮತ್ತು ಮೆದುಳಿನ ಹಾಗೂ ಎದೆ ಭಾಗದ ತೊಂದರೆಗಳು ನಿವಾರಣೆ ಆಗ್ತದೆ. ಈಗ ಊ ಹೇಳೋಣ.
ಇದು ಸಹ ಕುತ್ತಿಗೆ ಎದೆಯ ಭಾಗಕ್ಕೆ ಬಹಳ ಉತ್ತಮ ಪರಿಣಾಮ ಕೊಡ್ತದೆ. ಮುಂದೆ ಮಾಡೋಣ ಮಾಕಾರ. ಇದರಿಂದ ಹೊಟ್ಟೆಯ ಭಾಗದ ತೊಂದರೆ ನಿವಾರಣೆ ಆಗ್ತದೆ. ಉಸಿರನ್ನ ದೀರ್ಘವಾಗಿ ತಗೊಳ್ಳಿ. ಮಾ ಈಗ ಆಕಾರ, ಊಕಾರ, ಮಾಕಾರ ಹೇಳಿದ್ವಿ. ಆದರೆ ಅದರದ ಪರಿಣಾಮ ದೇಹದ ಮೇಲೆ ಏನಾಗಿದೆ ಅಂತ ನಿಮಗೆ ಅನುಭವ ಆಗ್ತದೆ. ಈಗ ಹೊಟ್ಟೆ ಮೇಲೆ ಎಡಗಡೆಯ ಹಸ್ತವನ್ನು ಇಡಿ. ಈಗ ಒಂದು 5 ಸರಿ ಅದನ್ನು ಚೆಕ್ ಮಾಡಿಕೊಳ್ಳಿ, ಪರೀಕ್ಷೆ ಮಾಡಿಕೊಳ್ಳಿ ಅದರ ಪರಿಣಾಮವನ್ನು. ಈಗ ನೋಡಿ ಉಸಿರನ್ನ ಬಿಡಿ, ಹೊಟ್ಟೆ ಪೂರ್ತಿ ಒಳಗೆ ಹೋಗಬೇಕು. ಉಸಿರನ್ನ ತಗೊಳ್ಳಿ, ಹೊಟ್ಟೆ ಪೂರ್ತಿ ಮೇಲೆ ಬರಬೇಕು. 1 ಉಸಿರನ್ನ ಬಿಡಿ, ಕೈಯನ್ನು ಹೊಟ್ಟೆಯ ಜೊತೆಗೆ ಒಳಗೆ ತಗೊಳ್ಳಿ. ಉಸಿರನ್ನ ತಗೊಳ್ಳಿ, ನಿಧಾನವಾಗಿ ಹೊಟ್ಟೆ ತುಂಬಬೇಕು. ಆ ರೀತಿ ಇನ್ನೂ ಒಂದು 3 ಸರಿ ಮಾಡಿ. ನಿಧಾನವಾಗಿ 2 ಕೈಗಳನ್ನು ಕೆಳಗೆ ಬಿಡಿ, ತೊಡೆಯ ಪಕ್ಕ 2 ಕಾಲುಗಳನ್ನು ಹತ್ತಿರ ತನ್ನಿ. ಈಗ ನಿಧಾನವಾಗಿ ಬಲಗಡೆಯ ಕೈಯನ್ನು ಮೇಲಕ್ಕೆ ಎತ್ತಿ, ಎಡಗಡೆಯ ಕಾಲನ್ನು ಮಡಿಚಿ ನಿಧಾನವಾಗಿ ಬಲಗಡೆ ತಿರುಗಿ ಮೇಲೆ ಇಳಿ. ಕಣ್ಣುಗಳನ್ನು ಒರೆಸಿ. ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋಣ. 2 ಕೈಗಳನ್ನು ಭುಜದ ನೇರಕ್ಕೆ ತನ್ನಿ. ಉಸಿರನ್ನ ತಗೊಳ್ಳಿ, ಕೈಗಳನ್ನು ಎತ್ತಿ. ಉಸಿರನ್ನ ಬಿಡಿ, ಕೈಗಳನ್ನು ಕೆಳಗೆ ಬಿಡಿ. ಶಬ್ದ ಕಮ್ಮಾರನ ಕುಲುಮೆಯಲ್ಲಿ ಬಂದ ಹಾಗೆ ಬರಬೇಕು. ಸ್ಟಾರ್ಟ್. 1 ವೇಗವಾಗಿ, 2 3 4 5 6 7 8 9 10. ನಿಧಾನಕ್ಕೆ ಕೈಗಳನ್ನು ಸಹಜ ಸ್ಥಿತಿಗೆ ತನ್ನಿ. ಭ್ರಾಮರಿ ಪ್ರಾಣಾಯಾಮ ಮಾಡೋಣ. 2 ಕೈಗಳನ್ನು ಷಣ್ಮುಖಿ ಮುದ್ರೆಯಲ್ಲಿ ತನ್ನಿ. ಈಗ ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ನೀವು ಜೇನು ನೊಣದ ಹಾಗೆ ಶಬ್ದವನ್ನು ಮಾಡೋಣ. ನಿಧಾನಕ್ಕೆ ಉಸಿರನ್ನು ತಗೊಳ್ಳಿ. ನಿಧಾನಕ್ಕೆ ಉಸಿರನ್ನು ತಗೊಂಡು ಬಿಡುವಾಗ ಜೇನು ನೊಣದ ಹಾಗೆ ಶಬ್ದವನ್ನು ಮಾಡೋಣ. ಉಸಿರನ್ನು ತಗೊಳ್ಳಿ. ಸಾಧ್ಯವಾದಷ್ಟು ಶಬ್ದ ಜೋರಾಗಿ ಇರಲಿ. ಇನ್ನೊಂದು ಪ್ರಾಣಾಯಾಮದೊಂದಿಗೆ ನಾವು ಇದು ಮಾಡೋಣ, ಕಪಾಲಭಾತಿ. ಇದು ಕಪಾಲಭಾತಿ. ಕಪಾಲ ಅಂದರೆ ಬುರುಡೆ, ಭಾತಿ ಅಂದರೆ ತೊಳೆಯೋದು. ಅಂದರೆ ಅದರ ಅರ್ಥ ಇದನ್ನು ಮಾಡೋದ್ರಿಂದ ಮೆದುಳಿನ ನರಗಳು ಚುರುಕಾಗ್ತದಂತೆ. ಇದನ್ನು ಮಾಡೋದ್ರಿಂದ ಬೊಜ್ಜು ಕರಗ್ತದೆ, ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಹೋಗ್ತದೆ, ಹೆಣ್ಣು ಮಕ್ಕಳ ತೊಂದರೆಗಳು ಸಹ ನಿವಾರಣೆ ಆಗ್ತದೆ. ಇದು ಶುಗರ್ ಇರೋರಿಗೂ ಭಾಳ ಒಳ್ಳೆಯದು. ಉಸಿರನ್ನ ಬಿಡಬೇಕು, ಹೊಟ್ಟೆ ಒಳಗೆ ತೊಗೊಳ್ಬೇಕು. ಉಸಿರನ್ನು ತೊಗೊಳ್ಬೇಕು, ಹೊಟ್ಟೆಯನ್ನು ಮುಂದಕ್ಕೆ ಹಾಕಬೇಕು. ಈ ಥರ 10 ಸರಿ ಮಾಡಬೇಕು.
ರೆಡಿ? ನಿಧಾನಕ್ಕೆ ಧ್ಯಾನದ ಸ್ಥಿತಿಗೆ ಬನ್ನಿ. ಬೆನ್ನು ನೇರ ಇರಲಿ, ಕುತ್ತಿಗೆ ನೇರ ಇರಲಿ. ನೋಡಿದ್ರಲ್ಲ ವೀಕ್ಷಕರೇ, ಮಧುಮೇಹಕ್ಕಾಗಿ ಯೋಗಾಸನಗಳನ್ನು ಮಾಡಿದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.